ಮೊದಲಿಗೆ ಸ್ಟವ್ ಹಚ್ಕೊಳ್ಳಿ. ಬಾಣಲಿ ಇಟ್ಕೊಳ್ಳಿ. ಒಬ್ರಿಗಾದ್ರೆ ಒಂದು ಚಿಕ್ಕ ಬಾಣಲಿ ಸಾಕು. ಬಾಣಲಿ ಇಟ್ಕೊಂಡ್ಮೇಲೆ ಅದಕ್ಕೆ ಎಣ್ಣೆ ಹಾಕೊಳ್ಳಿ. ಎಣ್ಣೆ ಒಂದು ಸ್ವಲ್ಪ ಸಾಕು, ಒಂದು 2 ಟೇಬಲ್ ಸ್ಪೂನ್ ಅಥವಾ 3 ಟೇಬಲ್ ಸ್ಪೂನ್ ಸಾಕು ಎಣ್ಣೆ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕೊಳ್ಳಿ. ಸಾಸಿವೆ ಸ್ವಲ್ಪ ಸಾಸಿವೆ ಹಾಕೊಳ್ಳಿ. ಅದು ಚಟಪಟ ಅನ್ಬೇಕಾದ್ರೆ ಮೆಣಸಿನ್ಕಾಯಿ ಹಾಕೊಳ್ಳಿ. ಮೆಣಸಿನ್ಕಾಯಿ ಹಾಕೊಂಡು ಚೆನ್ನಾಗಿ ಸ್ವಲ್ಪ ಒಂದೇ ಒಂದು ನಿಮಿಷ, ಇದು ಮಾಡಕ್ಕೆ 10 ನಿಮಿಷ ಸಾಕು. 10 ನಿಮಿಷನೂ ಬೇಡ ಅನ್ಕೋತೀನಿ, 10 ಮಿನಿಟ್ಸ್ ಸಾಕು. ಮೆಣಸಿನ್ಕಾಯಿ ಚಟಪಟ ಅನ್ಬೇಕಾದ್ರೆ ಈರುಳ್ಳಿ ಹಾಕೊಳ್ಳಿ. ನೋಡಿ, ಈರುಳ್ಳಿ ಹಾಕೊಳ್ಳಿ. ತುಂಬಾ ರುಚಿಕರವಾಗಿ ಡಿಲಿಷಿಯಸ್ ಆಗಿರುತ್ತೆ. ನೀವು ಒಂದು ಸಲ ಮಾಡ್ಕೊಂಡು ತಿಂದ್ರೆ ಡೈಲಿ ಇದನ್ನ 5 ನಿಮಿಷದಲ್ಲಿ ಮಾಡ್ಕೊಂಡು ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ ಇದು. ಈರುಳ್ಳಿ ಸ್ವಲ್ಪ ರೆಡ್ ಆಗೋ ತರ ಹುರ್ಕೊಳ್ಳಿ. ಈರುಳ್ಳಿ ರೆಡ್ ಆಗಬೇಕು. ಬೀನೀಸ್ ಚಕಮಕಿ, ಇದು ಆಕ್ಚುಲಿ ನನ್ನ ವೈಫ್ ಜೊತೆ ಜಗಳ ಆದಾಗ ಇದು ಮಾಡ್ಕೊತೀನಿ. ಈಗ ಜಗಳ ಆಗಿದೆ, ಅದಕ್ಕೋಸ್ಕರ ಬೀನೀಸ್ ಚಕಮಕಿ ಮಾಡ್ತಾ ಇದ್ದೀನಿ. ಇದು ಚಪಾತಿಗೆ, ನಿಮಗೆ ರೊಟ್ಟಿಗೆ ಯಾವ್ದಕ್ಕೆ ಬೇಕಾದ್ರೂ ಹಾಕೊಂಡು ತಿನ್ಬೋದು. ಈರುಳ್ಳಿ ಫ್ರೈ ಆಗಿದೆ. ಇವಾಗ ಈರುಳ್ಳಿ ಫ್ರೈ ಆದ್ಮೇಲೆ ಬೀನೀಸ್ ಹಾಕೊಳ್ಳಿ. ಬೀನೀಸು, ಕ್ಯಾರೆಟು ಎಲ್ಲ ತೊಳೆದು ಹಾಕೊಳ್ಳಿ. ನಾನು ಕ್ಲೀನಾಗಿ 2-3 ಸಲ ತೊಳೆದಿದ್ದೀನಿ. ಇದನ್ನ ನೀವು ಚೆನ್ನಾಗಿ ತೊಳ್ಕೊಂಡು ಹಾಕೊಳ್ಳಿ. ಎಲ್ಲ ಏನೇನು ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ದೀರಾ, ಬೀನೀಸು, ಕ್ಯಾರೆಟು, ಗೆಡ್ಡೆಕೋಸು, ಹೂಕೋಸು ಮತ್ತೆ ದಪ್ಪಮೆಣಸಿನಕಾಯಿ ಎಲ್ಲ ಹಾಕೊಳ್ಳಿ. ಬೀನೀಸ್ ಚಕಮಕಿ ಇದು. ಏನು ಮಸಾಲೆ ಏನು ಹಾಕೋದಿಲ್ಲ, ಅವಶ್ಯಕತೆ ಇಲ್ಲ. ಇದಕ್ಕೆ ಮಸಾಲೆ ಏನು ಹಾಕೋ ಅವಶ್ಯಕತೆ ಇಲ್ಲ. ಆಗ್ಲೇ ಘಮ ಘಮ ಅಂತ ಇದೆ, ಏನು ಹಾಕ್ತೇನೆ ಘಮ ಘಮ ಅನ್ನೋ ಬೀನೀಸ್ ಚಕಮಕಿ ಇದು. ಬೀನೀಸ್ ಚಕಮಕಿ ಆರೋಗ್ಯಕ್ಕೂ ಒಳ್ಳೆಯದು, ಎಲ್ಲ ತರಕಾರಿಯಿಂದನೇ ಕೂಡಿರುತ್ತೆ. ನಿಮ್ಮ ಮಕ್ಕಳಿಗೂ ಇದನ್ನ ಬಾಕ್ಸ್ ಹಾಕಿ ಕಳಿಸ್ಬೋದು. ತರಕಾರಿನೇ ತಿನ್ನಲ್ಲ ಅನ್ನೋರು ಕೂಡ ಇದನ್ನ ತಿಂತಾರೆ. ಬೀನೀಸ್ ಚಕಮಕಿ ತುಂಬಾ ಚೆನ್ನಾಗಿ ಸುಂದರವಾಗಿರುತ್ತೆ ಈ ಬೀನೀಸ್ ಚಕಮಕಿ. ಇದಕ್ಕೆ ಸ್ವಲ್ಪ ಹಿಂಗು ಹಾಕೊಳ್ಳಿ. ಸ್ವಲ್ಪ ಹಿಂಗು ತೆಂಗು ಇದ್ರೆ ಮಂಗಾನು ಅಡುಗೆ ಮಾಡುತ್ತೆ ಅಂತ ಹೇಳ್ತಾರಲ್ಲ, ಹಂಗೆ ಹಿಂಗು ಹಾಕೊಳ್ಳಿ. ಬೀನೀಸ್ ಚಕಮಕಿ ಇದೆಲ್ಲ ಡಾಬಾದಲ್ಲಿ ಮಾಡ್ತಾರೆ, ಆದ್ರೆ ಇಷ್ಟು ಚೆನ್ನಾಗಿ ಮಾಡಲ್ಲ. ಅವ್ರು ಏನೇನೋ ಕೆಮಿಕಲ್ ಎಲ್ಲ ಹಾಕಿ ಮಾಡ್ಬಿಡ್ತಾರೆ. ಇದು ತುಂಬಾ ಪ್ಯೂರ್ ಆಗಿ ನ್ಯಾಚುರಲ್ ಆಗಿ ಮಾಡೋ ಬೀನೀಸ್ ಚಕಮಕಿ. ತುಂಬಾ ಸಿಂಪಲ್ ಇದು ಮಾಡೋದು, ಯಾರು ಬೇಕಾದ್ರೂ ಮಾಡ್ಬೋದು. ನಿಮ್ಮ ಮನೇಲಿ 5 ವರ್ಷ 6 ವರ್ಷ ಮೇಲ್ಪಟ್ಟ ಮಕ್ಕಳು ಬುದ್ಧಿವಂತರಾದ್ರೆ ಇದನ್ನ ಹೇಳ್ಕೊಟ್ಬಿಟ್ರೆ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಅವರು. ಸ್ವಲ್ಪ ಅರಿಶಿನ ಹಾಕಿ, ಅದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಕಿ ಉರಿ ಕಡಿಮೆಲೇ ಇರಲಿ, ಜಾಸ್ತಿ ಬೇಡ. ಉರಿ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೊಳ್ಳಿ. ಬೀನೀಸ್ ಚಕಮಕಿ ಇದು ತುಂಬಾ ಅದ್ಭುತವಾಗಿ ಟೇಸ್ಟ್ ಇರುತ್ತೆ. ಇದು ಸ್ವಲ್ಪ ಖಾರ ಪುಡಿ ಅಂದ್ರೆ ಚಿಲ್ಲಿ ಪೌಡರ್ ಹಾಕಿ. ಸ್ವಲ್ಪ ನೋಡಿ, ಚಿಲ್ಲಿ ಪೌಡರ್ ಹಾಕಿದ್ದೀನಿ, ಸ್ವಲ್ಪ ಹಾಕೊಳ್ಳಿ. ಖಾರ ಬೇಕು ಅನ್ನೋರು ಹಾಕೊಳ್ಳಿ. ಮೆಣಸಿನಕಾಯಿ ಹಾಕಿರ್ತೀವಿ, ಇದು ಆಪ್ಷನಲ್, ನಿಮಗೆ ಹಾಕೋಬಹುದು. ಬೀನೀಸ್ ಚಕಮಕಿ ಇದು. ಸ್ವಲ್ಪ ಟೊಮೊಟೊ ಹಾಕೊಳ್ಳಿ. ಒಂದೇ ಒಂದು ಟೊಮೊಟೊ ಸಾಕು. ಬೀನೀಸ್ ಚಕಮಕಿ ಇದು. ಅದಾದ್ಮೇಲೆ ಸ್ವಲ್ಪ ನೀರು ಹಾಕಿ, ಸ್ವಲ್ಪ ಸಾಕು. ಈಗ ಸ್ವಲ್ಪ ಉರಿ ಜಾಸ್ತಿ ಮಾಡ್ಕೊಳ್ಳಿ. ಬೀನೀಸ್ ಚಕಮಕಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ನೀರು ಹಾಕಾದ್ಮೇಲೆ ಕರೆಕ್ಟಾಗಿ 5 ನಿಮಿಷ ಸಾಕು. 5 ನಿಮಿಷ ಹುರ್ಕೊಳ್ಳಿ ಸಾಕು. 5 ನಿಮಿಷದ ಮೇಲೆ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀರು ಹಾಕಾದ್ಮೇಲೆ 5 ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ. ಈಗ ನೀರು ಕುದಿಯೋ ಟೈಮ್ಗೆ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಸೊಪ್ಪನ್ನ ಮೇಲೆ ಹಂಗೆ ಉದುರಿಸ್ಕೊಂಡು ಚೆನ್ನಾಗಿ ತಿರುಗಿ ರುಚಿಕರವಾದ
ಬೀನಿ ಚಕಮಕಿ. ಒಂದ್ಸಲಿ ತಿಂದ್ರೆ ಡೈಲಿ ಇದು ಊಟಕ್ಕೆ ನೆನ್ಸ್ಕೊಳಕ್ಕೆ ನಿಮ್ಗೆ ಬೇಕೇ ಬೇಕು ಅನ್ಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಇದು. ನಿಮ್ಗೆ ಬ್ಯಾಚುಲರ್ಸ್ ನಿಮ್ಗೆ ಏನು ಇಲ್ಲ ಅಂದಾಗ ಒಂದ್ 4 ಬೀನಿಸು, ಒಂದ್ ಅರ್ಧ ಕ್ಯಾರೆಟ್ ಇದು ಎರಡಿದ್ರೆ ಸಾಕು. ಇದನ್ನ ಆರಾಮಾಗಿ ಮಾಡ್ಕೋಬಹುದು. ಉಪ್ಪು ಮತ್ತೆ ಸಾಸಿವೆ ಇದೆಲ್ಲ ಹಾಕೊಂಡು. ಬೀನಿ ಚಕಮಕಿ ಘಮ ಘಮ ಅಂತ ಇದೆ ಅದ್ರ ಫ್ಲೇವರು. ಅದು ಕುದೀತಾ ಇದ್ರೆ ನಮ್ಗೆ ಅದ್ರ ಫ್ಲೇವರ್ನ ಆನಂದಿಸೋದೇ ಒಂದು ಚಂದ. ಬೀನಿ ಚಕಮಕಿ ಆ ಕೊತ್ತಂಬರಿ ಸೊಪ್ಪು ಪುದೀನ ಹಾಕಾದ್ಮೇಲೆ ಇನ್ನೂ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಬೀನಿ ಚಕಮಕಿ ಮೈಲ್ಡ್ ಫ್ಲೇವರ್ ಇದು, ಜಾಸ್ತಿ ಮಸಾಲೆ ಅನ್ಸಲ್ಲ ನಿಮಗೆ. ಮಸಾಲೆನೇ ಹಾಕಿಲ್ವಲ್ಲ, ಮಸಾಲೆ ಹೆಂಗ್ ಅನ್ಸುತ್ತೆ ನಿಮಗೆ? ಮಸಾಲೆನೇ ಹಾಕಿಲ್ಲ ಇದಕ್ಕೆ. ಬರೀ ಬೀನಿಸು, ಕ್ಯಾರೆಟ್, ಗೆಡ್ಡೆಕೋಸು, ಹೂಕೋಸು ಮತ್ತೆ ಕೊತ್ತಂಬರಿ, ಮೆಂತ್ಯ, ಕೊತ್ತಂಬರಿ, ಪುದೀನ ಮತ್ತೆ ಸ್ವಲ್ಪ ಸಾಸಿವೆ, ಇಂಗು, ಉಪ್ಪು, ಖಾರದ ಪುಡಿ ಇಷ್ಟೇ ಹಾಕಿರೋದು. ರೈಸ್ಗೆ ನೀವು ಆರಾಮಾಗಿ ತಿನ್ಬೋದು. ಮಕ್ಳಿಗೂ ಖಾರ ಕಡಿಮೆ ಹಾಕ್ಬಿಟ್ಟು ಮಕ್ಳಿಗೂ ತಿನ್ಸ್ಬೋದು. ಎಲ್ಲ ವೆಜಿಟೇಬಲ್ಸ್ ಮಕ್ಳು ತಿನ್ಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅವ್ರಿಗೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಆಕ್ಚುಲಿ. ಈಗ ನೀರು ಹಾಕಿ ಕೊತ್ತಂಬರಿ ಸೊಪ್ಪು ಪುದೀನ ಹಾಕಿ ಒಂದು 5 ನಿಮಿಷ ಇದಾದ್ಮೇಲೆ ಈಗ ಬೀನಿ ಚಕಮಕಿ ಸವಿಯಲು ಸಿದ್ಧ. ಪ್ಲೇಟ್ ಸರ್ವ್ ಮಾಡ್ಕೊಂಡು ತಿಂತಾ ಇರೋದೆ. ನೋಡಿ ಎಷ್ಟು ಬೇಗ ಆಯ್ತು. 10 ನಿಮಿಷ ಸಾಕು ಈ ಬೀನಿ ಚಕಮಕಿ ನೀವು ಮಾಡೋದಕ್ಕೆ. ತುಂಬಾ ಸ್ವಾದಿಷ್ಟಕರವಾಗಿರುತ್ತೆ ಮತ್ತೆ ಆರೋಗ್ಯಕ್ಕೂ ಒಳ್ಳೆ ಕೂಡ. ಬರೀ ತರಕಾರಿ ಯೂಸ್ ಮಾಡಿರೋದ್ರಿಂದ ಬೀನಿ ಚಕಮಕಿ ರೆಡಿ ಆಗಿದೆ. ಒಂದು ಪ್ಲೇಟ್ ಸರ್ವ್ ಮಾಡ್ಕೊಂಡ್ಬಿಡೋಣ. ದಯವಿಟ್ಟು ಈ ರೆಸಿಪಿನ ಮನೇಲಿ ಜಾಸ್ತಿ ತರಕಾರಿ ಇದ್ದು ಗಂಡ ವೇಸ್ಟ್ ಆದರೂ ಏನೂ ತೊಂದರೆ ಇಲ್ಲ ಅಂತ ಮನೋಭಾವ ಇರೋನಾಗಿದ್ದರೆ ಮಾತ್ರ ಮಾಡಿ ಗಂಡ, ಅತ್ತೆ, ಮಾವ, ಮಕ್ಕಳು ಕೈಲೆಲ್ಲ ಉಗಿಸ್ಕೋಬೇಡಿ. ಈ ಡಿಶ್ನ ಪೂರ್ತಿ ನೋಡೋದ್ಮೇಲೆ ಈ ವಿಡಿಯೋ ಮಾತ್ರ ನೋಡಲೇಬೇಕು ನೀವು. ತರಕಾರಿ ಜಾಸ್ತಿ ಇದೆ, ಟೈಮ್ ಜಾಸ್ತಿ ಇದೆ, ಮನೇಲಿ ಸಾಮಾನು ಜಾಸ್ತಿ ಇದೆ, ಎಣ್ಣೆ ಜಾಸ್ತಿ ಇದೆ ಅನ್ನೋರು ಮಾತ್ರ ಈ ಡಿಶ್ ಮಾಡಿ. ಇನ್ಯಾರೂ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಇದು ನನ್ನ ಮನವಿ.